ಧನುರಾಶಿ ಕಾರ್ಯಚಟುವಟಿಕೆ ನಿಮಗೆ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ತರುತ್ತೆ. ಕೆಲಸದಲ್ಲಿ ಒಂದಷ್ಟು ಚುರುಕುತನ ಬಹಳ ಮುಖ್ಯವಾಗುತ್ತೆ. ಆಲಸ್ಯವನ್ನು ದೂರ ಮಾಡಿ ವೈಯಕ್ತಿಕವಾಗಿ ಶಾರೀರಿಕವಾಗಿ ನಿಮಗೆ ಇರತಕ್ಕಂತಹ ಏನೋ ಬೇಸರದ ಭಾವನೆಗಳನ್ನು ದೂರ ಮಾಡಿ ಒಂದು ರೀತಿಯಲ್ಲಿ ಆಸಕ್ತಿಯನ್ನು ತಂದುಕೊಂಡು ಕಾರ್ಯಪ್ರವೃತ್ತರಾಗಿ ಶುಭವನ್ನು ಕಾಣಬಹುದು. ಆರ್ಥಿಕವಾದಂತಹ ಲಾಭ ಸಿಕ್ಕುವಂತಹ ಸಮಯ. ಹಾಗಾಗಿ ನಿಮ್ಮ ಚಟುವಟಿಕೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತಕ್ಕಂಥದ್ದಾಗುತ್ತೆ. ದೂರದೂರಿಗೆ ಪ್ರಯಾಣವನ್ನು ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡ್ತೀರಿ, ಅದರಲ್ಲಿ ಆಸೆ ಇದೆ. ಕಾರ್ಯರೂಪಕ್ಕೆ ಬರುವಾಗ ನಿಮ್ಮ ಪ್ರಯತ್ನ ಹೇಗಿರಬೇಕು ಅನ್ನುವಂಥದ್ದು ಪ್ರಶ್ನೆಯಾಗುತ್ತೆ. ಪ್ರಾಮಾಣಿಕವಾದಂತಹ ಪ್ರಯತ್ನದಲ್ಲಿ ಮುಂದುವರಿಯಿರಿ, ಅನುಕೂಲ ಸಿಕ್ಕುವಂಥದ್ದಾಗತ್ತೆ. ಅಪರಿಚಿತರಿಂದ ಮೋಸ ಹೋಗ್ತೀರಿ. ಯಾವುದೋ ವ್ಯಕ್ತಿ ನಿಮಗೆ ಪರಿಚಯನೇ ಇರೋದಿಲ್ಲ, ಅವರ ಹತ್ರ ಸಲಿಗೆಯನ್ನು ವ್ಯವಹಾರವನ್ನು ಇಟ್ಕೊಳ್ತಕ್ಕಂಥದ್ದು ಮೋಸಕ್ಕೆ ಕಾರಣ ಆಗತ್ತೆ. ಆಸೆಗಳ ಪೂರೈಕೆಗೋಸ್ಕರವಾಗಿ ಹೋರಾಟವನ್ನು ಮಾಡ್ತೀರಿ. ನಾವು ಅಂದುಕೊಂಡಿದ್ದ ಕೆಲಸ ಆಗಿಬಿಡಬೇಕು, ನಮಗೆ ಸಮಾಧಾನ ಸಿಕ್ಕಬೇಕು, ತೃಪ್ತಿ ಸಿಕ್ಕಬೇಕು, ಸಂತೋಷವಾಗಬೇಕು ಅಂತ ಹೇಳಿ ತುಂಬ ಹೋರಾಟಗಳು ನಡೀತಕ್ಕಂಥದ್ದು. ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ. ಯಾವಾಗ ಹೋರಾಟಕ್ಕೆ ಬೀಳ್ತೀರಿ ನೆಮ್ಮದಿ ಎಲ್ಲಿಂದ ಬರಬೇಕು? ಆ ನೆಮ್ಮದಿ ನಿಮ್ಮದು ಆಗಿರುವುದಿಲ್ಲ. ಗುರು ಸಾಯಿಬಾಬಾರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ಗೊತ್ತಿಲ್ಲದೆ ಇರತಕ್ಕಂತಹ ಒಂದಷ್ಟು ವಿಚಾರಗಳಲ್ಲಿ ವಾದ ಮಾಡೋದಕ್ಕೆ ಹೋಗ್ತೀರಿ, ಅವಮಾನ ಮಾಡ್ಕೊಳ್ತೀರಿ. ವಿಷಯವನ್ನು ಪರಿಪೂರ್ಣವಾಗಿ ತಿಳಿದು ನೀವು ವಾದ ಮಾಡಿದರೆ ಒಂದು ಅರ್ಥ ಇದೆ. ನಿಮಗೆ ಗೊತ್ತಿರುವಷ್ಟೇ ಸತ್ಯ ಅಂತ ಹೇಳಿ ವಾದ ಮಾಡೋದಿದೆಯಲ್ಲ, ಅದರಿಂದ ತಪ್ಪಾಗತ್ತೆ, ಅವಮಾನವಾಗತ್ತೆ ಅಂತಕ್ಕಂಥದ್ದು. ನಕಾರಾತ್ಮಕವಾದಂತಹ ಜನಗಳ ಸಹವಾಸದಿಂದ ನಿಮಗೆ ತೊಂದರೆಯಾಗತ್ತೆ. ಯಾರಿಗೆ ಯಾವ ವಿಷಯದ ಬಗ್ಗೆ ಆಸಕ್ತಿ ಇರೋದಿಲ್ವೋ ಅಥವಾ ತದ್ವಿರುದ್ಧವಾಗಿ ಅವರು ವರ್ತಿಸ್ತಿರ್ತಾರೋ ಅಂಥವರ ಸಂಪರ್ಕವೇ, ಅಂಥವರ ಸಂಬಂಧವೇ ನಿಮಗೆ ಮುಖ್ಯವಾಗುತ್ತೆ. ಅದರಿಂದ ತೊಂದರೆಯನ್ನು ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು. ಸ್ನೇಹಿತರ ಮಧ್ಯದಲ್ಲಿ ಜಗಳವಾಗುತ್ತೆ, ಅವರು ನಿಮ್ಮಿಂದ ದೂರ ಹೋಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ನಾನೇ ಅನ್ನುವಂಥದ್ದು ನಿಮಗೆ ಹೆಚ್ಚಾಗಿ ಕೆಲಸ ಮಾಡುವಾಗ ಬೇರೆಯವರು ಅಲ್ಲಿ ಯಾಕೆ ಅಗೌರವವನ್ನು ಸ್ವೀಕಾರ ಮಾಡಿ ಇರ್ತಾರೆ, ನಿಮ್ಮ ಜೊತೆಯಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಸಂಗೀತಾಭಿಮಾನಿಗಳಿಗೆ, ಸಂಗೀತ ತಜ್ಞರಿಗೆ, ಸಂಗೀತ ವಿದ್ವಾಂಸರಿಗೆ ಉತ್ತಮವಾದಂತಹ ದಿವಸ ಇದು ಅಂತ ಹೇಳಬೇಕು. ಚಿಂತನೆಯನ್ನು ಮಾಡದಲೇ ಯಾವ ಕೆಲಸಕ್ಕೂ ಕೂಡ ಮುಂದಾಗಬೇಡಿ. ಸರಿಯಾಗಿ ಆಲೋಚನೆ ಮಾಡಿ ಸಾಧಕ ಬಾಧಕಗಳನ್ನು ತಿಳ್ಕೊಳ್ಳಿ, ನಂತರದಲ್ಲಿ ಹೆಜ್ಜೆಯನ್ನು ಇಡಿ ಅಂತಕ್ಕಂಥದ್ದು. ವೈಯಕ್ತಿಕವಾದಂತಹ ವಿಚಾರದಲ್ಲಿ ಕಹಿಯ ಅನುಭವವಾಗುತ್ತೆ. ಅದು ಜೀವನ ಇರಬಹುದು, ಸಂಸಾರ ಇರಬಹುದು, ಹೊರಗಿನ ಪ್ರಪಂಚ ಇರಬಹುದು, ವ್ಯವಹಾರ ಇರಬಹುದು. ಇವೆಲ್ಲದಕ್ಕೂ ಅನ್ವಯ ಆಗ್ತಕ್ಕಂಥದ್ದು. ಲಲಿತಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಜಗನ್ಮಾತ ನಿಮಗಿರತಕ್ಕಂತಹ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡಿ ಕೈ ಹಿಡೀಲಿ. ಶುಭವಾಗಿ. ಕುಂಭರಾಶಿ ವ್ಯಾಪಾರಾದಿಗಳಲ್ಲಿ ಅನಿರೀಕ್ಷಿತವಾದಂತಹ ಬೆಳವಣಿಗೆ, ದಿಢೀರಂಥ ಲಾಭವನ್ನು ನೋಡಲಿಕ್ಕೆ ಅವಕಾಶಗಳಾಗ್ತಕ್ಕಂಥದ್ದು. ತಮಗೆ ಗೊತ್ತಿಲ್ಲದೆ ವ್ಯಾಪಾರ ವ್ಯವಹಾರಾದಿಗಳು ವಿಸ್ತರಣೆಯನ್ನು ಪಡ್ಕೊಳ್ತಕ್ಕಂಥದ್ದಾಗುತ್ತೆ. ಅದು ಸಂತೋಷದ ವಿಚಾರ. ಮನೋರಂಜನೆಗಾಗಿ ಹಣವನ್ನು ಖರ್ಚು ಮಾಡ್ತೀರಿ. ನಿಮ್ಮ ಖುಷಿಗೋಸ್ಕರವಾಗಿ ಹಣ ವ್ಯಯವಾಗತ್ತೆ. ಪ್ರೇಮಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಅನಾಹುತವಾಗತಕ್ಕಂತಹ ಸೂಚನೆ ಇದೆ, ಅದರಿಂದ ಎಚ್ಚರಿಕೆಯನ್ನು ವಹಿಸಿ ಅಂತಕ್ಕಂಥದ್ದು. ಬಾಕಿ ಇರತಕ್ಕಂತಹ ಕೆಲಸಗಳನ್ನು ಮಾಡಿ ಮುಗಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಯಾಕೆ ಅಂತಂದರೆ ಮುಂದಿನ ದಿನಮಾನದಲ್ಲಿ ನೀವು ಅಂದುಕೊಂಡಂತಹ ಕೆಲಸ ಅಥವಾ ಈಗಾಗಲೇ ಬಿಟ್ಟಿರತಕ್ಕಂತಹ ಕೆಲಸಗಳು ಇನ್ನಷ್ಟು ಬಿಗಿಯಾಗತಕ್ಕಂತಹ ಸೂಚನೆಗಳು ಹೆಚ್ಚಾಗಿ ಕಾಣುತ್ತೆ. ಮಾನಸಿಕವಾಗಿ ಸಮಾಧಾನ ಸಿಗ್ತಾ ಇಲ್ಲ ನಿಮಗೆ. ಯಾಕೆ ಅಂತಂದರೆ ಹಲವಾರು ಗೊಂದಲಗಳನ್ನು ಮಾಡಿಕೊಂಡು ಆ ಸುಳಿಯಲ್ಲಿ ಸಿಗಹಾಕ್ಕೊಂಡ್ಬಿಟ್ಟಿದ್ದೀರಿ. ಹೊರಬರತಕ್ಕಂತಹ ಆಲೋಚನೆ, ಆ ಸನ್ಮಾರ್ಗ ನಿಮ್ಮದು ಆಗಬೇಕು, ಅದನ್ನು ಹುಡುಕಬೇಕಾಗಿರ್ತಕ್ಕಂಥದ್ದಿದೆ. ಅತಿಥಿಗಳ ಜೊತೆ ಸಂವಾದವನ್ನು ನಡೆಸ್ತೀರಿ, ಆದರೂ ಕೂಡ ಸಮಾಧಾನ ಆಗೋದಿಲ್ಲ. ನಿಮ್ಮ ಕೆಲವು ಜಿಜ್ಞಾಸೆಗೆ, ನಿಮ್ಮ ಕೆಲವು ಪ್ರಶ್ನೆಗೆ, ಸಮಸ್ಯೆಗೆ, ಸವಾಲುಗಳಿಗೆ ಖಂಡಿತ ಉತ್ತರ ಸಿಕ್ಕೋದಿಲ್ಲ. ಹಾಗಾಗಿ ಸಮಾಧಾನ ನಿಮಗೆ ಆಗದೇ ಇರತಕ್ಕಂಥದ್ದು. ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಜವಾಬ್ದಾರಿಯ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಯಾವ ಕರ್ತವ್ಯವನ್ನು ನಾನು ಮಾಡಿ ಮುಗಿಸಬೇಕು ಅಂತಕ್ಕಂತಹ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿರಲಿ. ಆತ್ಮವಿಶ್ವಾಸವನ್ನು ಗಟ್ಟಿ ಮಾಡಿಕೊಂಡ್ರೆ ಮಾತ್ರ ಜಯ ಇದೆ. ನಾನೀ ಕೆಲಸವನ್ನು ಸಾಧಿಸ್ತೀನಿ, ಗುರಿ ಮುಟ್ತೀನಿ ಅಂತಕ್ಕಂತಹ ಆತ್ಮವಿಶ್ವಾಸ ನಿಮಗೆ ಬೇಕು. ಬೇರೆಯವರ ಅವಲಂಬನೆ, ಪ್ರೋತ್ಸಾಹ, ಸಹಾಯ, ಸಹಕಾರ ಇದೆಲ್ಲವೂ ಜೊತೆಗೆ ಬೇಕಾದರೂ ಕೂಡ ನಿಮ್ಮ ಆತ್ಮವಿಶ್ವಾಸವೇ ಇಲ್ಲಿ ಮುಖ್ಯ ಅನ್ನುವಂಥದ್ದು ಬೇಕಾಗುತ್ತೆ.
ಕಾನೂನಿನ ವಿಚಾರದಲ್ಲಿ ಜಾಗೃತವಾಗಿರಿ. ಕಾನೂನಿಗೆ ಪ್ರತಿಯೊಬ್ಬರೂ ಕೂಡ ತಲೆ ಬಾಗಲೇಬೇಕಾದಂತಹ ಅನಿವಾರ್ಯತೆ, ಆ ಒಂದು ಗೌರವ ಕೊಡ್ತಕ್ಕಂತಹ ಸಭ್ಯತೆ ನಮಗೆ ಇರಬೇಕಾಗತ್ತೆ. ಪರಿಚಯವರದವರಿಂದ ಸಹಾಯ ಆಗ್ತಕ್ಕಂತಹ ದಿವಸ. ಆಹಾರ ಸೇವನೆಯ ಬಗ್ಗೆ ಎಚ್ಚರಿಕೆ ಇಲ್ಲದೆ ಇದ್ದರೆ ತೊಂದರೆ ಆಗ್ತಕ್ಕಂಥದ್ದು. ಮನೆಯಲ್ಲೂ ಕೂಡ ಸಮಾಧಾನ ಇರುವುದಿಲ್ಲ. ವ್ಯಾವಹಾರಿಕವಾಗಿ ಯಾವಾಗ ನಿಮಗೆ ಒತ್ತಡಗಳು ಹೆಚ್ಚಾಗುತ್ತೋ ಮನೆಯಲ್ಲೂ ಕೂಡ ಅದೇ ರೀತಿಯ ಒತ್ತಡದಲ್ಲಿ ನೀವಿರ್ತೀರಿ. ಅದರಿಂದ ಸಮಾಧಾನ ಸಿಗದೇ ಇರತಕ್ಕಂತಹದ್ದು. ಶಕ್ತಿ ದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಲಿ.